ಮನುಷ್ಯನನ್ನು ನಿಧಾನವಾಗಿ ಬಡತನಕ್ಕೆ ದೂಡುತ್ತದೆ. ಅವನ ಈ ಕೆಟ್ಟ ಅಭ್ಯಾಸಗಳು, ಮನುಷ್ಯನ ಕೆಲವು ಅಭ್ಯಾಸಗಳು ಅವನ ಜೀವನದಲ್ಲಿ ಸಮಸ್ಯೆಗಳ ಮಹಾಪೂರವನ್ನೇ ಹರಿಸಿಬಿಡುತ್ತದೆ ಮತ್ತು ಆತನನ್ನು ಕುಬೇರನಿಂದ ಕುಚೇಲನನಾಗಿ ಮಾಡಿಬಿಡುತ್ತದೆ, ಅಂದರೆ ಬಡತನಕ್ಕೆ ದೂಡಿಬಿಡುತ್ತದೆ. ಹಾಗಾಗಿ ಇಂತಹ ಅಭ್ಯಾಸಗಳಿಂದ ಬೇಗ ಹೊರಬರುವುದರಲ್ಲೇ ಜಾಣತನವಿರುತ್ತದೆ. ನೀವು ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಒದ್ದಾಡುತ್ತಿದ್ದರೆ ಮತ್ತು ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕು ಎನ್ನುವ ಇಚ್ಛೆ ಇದ್ದರೆ ಈಗಲೇ ಈ ಕ್ಷಣದಿಂದಲೇ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದು ತುಂಬಾ ಅಗತ್ಯವಾಗಿರುತ್ತದೆ. ಮನುಷ್ಯನ ಕೆಟ್ಟ ಅಭ್ಯಾಸಗಳು ಅವನನ್ನು ಕುಬೇರನಿಂದ ಕುಚೇಲನನಾಗಿ, ಧನಿಕನಿಂದ ದರಿದ್ರನನಾಗಿ ಮಾಡುತ್ತದೆ. ಕೆಲವೊಮ್ಮೆ ಮನುಷ್ಯನ ಕೆಟ್ಟ ಅಥವಾ ಉತ್ತಮ ಅಭ್ಯಾಸಗಳು ಅವನ ಜಾತಕದಲ್ಲಿನ ಗ್ರಹಗತಿಗಳ ಸ್ಥಾನವನ್ನೇ ಬದಲಾಯಿಸಿಬಿಡುತ್ತದೆ. ಉತ್ತಮ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನು ಬಲಶಾಲಿಯನ್ನಾಗಿ ಮಾಡಿದರೆ, ಮನುಷ್ಯನ ಕೆಟ್ಟ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನು ಬಲಹೀನವನ್ನಾಗಿ ಮಾಡುತ್ತದೆ. ಹಾಗಾಗಿ ಎಂದಿಗೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಧನಲಕ್ಷ್ಮಿಯ ಕೃಪೆ ಹೊಂದುವುದು ತುಂಬಾ ಅಗತ್ಯವಾಗುತ್ತದೆ ಮತ್ತು ಅದಕ್ಕಾಗಿ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಕೂಡ ಅಷ್ಟೇ ಪ್ರಮುಖವಾಗುತ್ತದೆ. ಕೆಲವು ಕೆಟ್ಟ ಅಭ್ಯಾಸಗಳು ಹೇಗಿರುತ್ತವೆ ಅಂದರೆ, ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗುವುದಿಲ್ಲ, ನೀವು ಅಂದುಕೊಂಡಿದ್ದು ಆಗುವುದಿಲ್ಲ ಮತ್ತು ಹಣದ ಸಮಸ್ಯೆ ಎಂದಿಗೂ ಕೂಡ ಕಾಡುತ್ತದೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಸಡ್ಡೆಯಿಂದ ನಿಮಗೆ ಅತಿ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ತಿಳಿದುಕೊಳ್ಳೋಣ ಮನುಷ್ಯನ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ಮತ್ತು ಅವುಗಳಿಂದ ಹೊರಗೆ ಬರುವುದು ಹೇಗೆ ಅನ್ನುವುದರ ಬಗ್ಗೆ. ಸ್ನೇಹಿತರೆ, ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಲಕ್ಷ್ಮೀನಾರಾಯಣರ ಕೃಪೆಯಿಂದ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರ ಆಗಿ ಸುಖ, ಸಮೃದ್ಧಿ, ಆರೋಗ್ಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮೊದಲನೆಯದಾಗಿ ಸ್ವಚ್ಛತೆ ಇಲ್ಲದೇ ಇರುವುದು, ಅಂದರೆ ಹೊಲಸು ಅಥವಾ ಕೊಳಕು. ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಯಾಕೆಂದರೆ ಅಶುದ್ಧತೆಯಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಮತ್ತು ಅಂತಹ ಸ್ಥಳಗಳಲ್ಲಿ ದೇವರ ಬದಲಾಗಿ ಕೆಟ್ಟ ಶಕ್ತಿಯ ವಾಸವಾಗುತ್ತದೆ. ಕೆಟ್ಟ ಶಕ್ತಿಯು ವಾಸವಿರುವಲ್ಲಿ ದೇವರ ಕೃಪೆ ಎಂದಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿಯಮಿತವಾಗಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. 2. ಉಗುರನ್ನು ಕಚ್ಚುವುದು. ನಿಮಗೂ ಕೂಡ ಉಗುರು ಕಚ್ಚುವ ಅಭ್ಯಾಸವಿದ್ದರೆ ತಕ್ಷಣವೇ ಆ ಅಭ್ಯಾಸವನ್ನು ಬದಲಾಯಿಸಿಬಿಡಿ. ಯಾಕೆಂದರೆ ಉಗುರನ್ನು ಕಚ್ಚುವುದರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಹೀನವಾಗುತ್ತದೆ. ಇದರಿಂದ ನಿಮ್ಮ ವ್ಯಕ್ತಿತ್ವ, ವರ್ಚಸ್ಸು, ಆರೋಗ್ಯ ಮತ್ತು ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. 3. ನೀವು ಕುಳಿತಾಗ ಕಾಲುಗಳನ್ನು ಅಲ್ಲಾಡಿಸುವುದು. ನಿಮಗೆ ಕುಳಿತಲ್ಲಿ ಕಾಲನ್ನು ಅಲ್ಲಾಡಿಸುವ ಅಭ್ಯಾಸವಿದ್ದರೆ ಈ ಕ್ಷಣದಿಂದಲೇ ಆ ಅಭ್ಯಾಸವನ್ನು ಬಿಟ್ಟು ಬಿಡಿ. ಯಾಕೆಂದರೆ ಕಾಲನ್ನು ಅಲ್ಲಾಡಿಸುತ್ತಿದ್ದರೆ ಅದರರ್ಥ ನಿಮ್ಮ ಧ್ಯಾನ ಇನ್ನೆಲ್ಲೋ ಇದೆ ಅಥವಾ ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ವಿಷಯ ಗಿರಿಕಿ ಹೊಡೆಯುತ್ತಿದೆ ಎಂದು. ಅಂತವರ ಜಾತಕದಲ್ಲಿ ಚಂದ್ರನು ಬಲಹೀನವಾಗಿರುತ್ತಾನೆ. ಹಾಗಾಗಿ ಕಾಲು ಅಲ್ಲಾಡಿಸುವ ಅಭ್ಯಾಸ ನಿಮಗೆ ಇದ್ದರೆ ಅದು ನಿಮಗೆ ಅಶುಭವನ್ನು ತರುತ್ತದೆ. 4. ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡದೇ ಇರುವುದು. ನಿಮಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಅಭ್ಯಾಸವಿಲ್ಲದಿದ್ದರೆ ಇಂದೇ ಈ ಅಭ್ಯಾಸವನ್ನು ಶುರು ಮಾಡಿಕೊಳ್ಳಿ. ಯಾಕೆಂದರೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಜಾತಕದಲ್ಲಿನ ಅಶುಭ ಗ್ರಹಗಳು ಶುಭ ಫಲವನ್ನು ನೀಡುತ್ತವೆ ಮತ್ತು ಬುಧ ಗ್ರಹ ಬಲಶಾಲಿಯಾಗುತ್ತಾನೆ. ಹಾಗೆ ಭವಿಷ್ಯದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. 5. ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಬಳಸುವುದು.
ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಬಳಸುವುದು ವಾಸ್ತುಶಾಸ್ತ್ರದ ಪ್ರಕಾರವಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತವೆ. ಹರಿದ ಮತ್ತು ಹಳೆಯ ಬಟ್ಟೆಗಳು ವಾಸ್ತು ದೋಷಕ್ಕೆ ಅವಕಾಶವನ್ನು ಕೊಡುತ್ತವೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಆಮಂತ್ರಣವನ್ನು ನೀಡುತ್ತವೆ. 6. ಹರಿದ ಒಳ ಉಡುಪುಗಳನ್ನು ಬಳಸುವುದು. ವಾಸ್ತುಶಾಸ್ತ್ರದ ಪ್ರಕಾರ ಹರಿದ ಬಟ್ಟೆಗಳನ್ನು ಯಾರೂ ಕೂಡ ಬಳಸಬಾರದು. ಇದು ದಟ್ಟ ದರಿದ್ರತೆಗೆ ಅಂದರೆ ಅಲಕ್ಷ್ಮಿಗೆ ಆಮಂತ್ರಣವನ್ನು ಕೊಟ್ಟಂತೆ. ಅಷ್ಟೇ ಅಲ್ಲದೆ ಹರಿದ ಬಟ್ಟೆಗಳನ್ನು ಬಳಸುವುದರಿಂದ ಆತ್ಮಗೌರವ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ. ಇದರಿಂದಾಗಿ ಆಗಬೇಕಾದ ಕೆಲಸಗಳು ಕೂಡ ಬಿಗಡಾಯಿಸಿ ಬಿಡುತ್ತವೆ. ಹಳೆಯ ಕೊಳಕು ಬಟ್ಟೆಗಳನ್ನು ತೊಡುವುದು ಅಶುಭವೆಂದು ಹಿಂದೂ ಧರ್ಮದ ಪ್ರಕಾರ ಹೇಳಲಾಗಿದ್ದು, ಇದು ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಬೀರುವುದಷ್ಟೇ ಅಲ್ಲದೆ ಆರ್ಥಿಕವಾಗಿ ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ಅವರು ವಂಚಿತರಾಗುತ್ತಾರೆ. 7. ಊಟದ ತಟ್ಟೆಯಲ್ಲಿ ಕೈ ತೊಳೆಯುವುದು. ಊಟವಾದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ಲಕ್ಷ್ಮೀದೇವಿ ಮತ್ತು ತಾಯಿ ಅನ್ನಪೂರ್ಣ ದೇವಿಯ ಅವಕೃಪೆಗೆ ಪಾತ್ರರಾಗುತ್ತೇವೆ. ಹಿಂದೂ ಧಾರ್ಮಿಕತೆಯ ಪ್ರಕಾರ ನಾವು ತಿನ್ನುವ ಅನ್ನವು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವಾಗಿರುತ್ತದೆ. ಹಾಗಾಗಿ ಅನ್ನವನ್ನು ತಿಂದು ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದು ತಾಯಿ ಅನ್ನಪೂರ್ಣೆಗೆ ಅಪಮಾನ ಮಾಡಿದಂತೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಅಭ್ಯಾಸವು ನಿಧಾನವಾಗಿ ದಟ್ಟ ದರಿದ್ರತೆಗೆ ಕಾರಣವಾಗುತ್ತದೆ. 8. ರಾತ್ರಿ ಇಡೀ ಸಿಂಕಿನಲ್ಲಿ ಎಂಜಲು ಪಾತ್ರೆಯನ್ನು ಹಾಕಿ ಇಡುವುದು. ಹಿಂದೂ ಧರ್ಮದ ಪ್ರಕಾರ ಎಂಜಲು ಪಾತ್ರೆಯನ್ನು ತೊಳೆಯದೆ ರಾಶಿ ಹಾಕಿ ಇಡುವುದರಿಂದ ಆ ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಉಂಟಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪಾತ್ರೆಗಳು ಲಕ್ಷ್ಮೀ ದೇವಿಯ ಪ್ರತೀಕವಾಗಿವೆ. ಹಾಗಾಗಿ ಪಾತ್ರೆಗಳನ್ನು ಗಲೀಜಾಗಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಅವಕೃಪೆಗೆ ಪಾತ್ರರಾಗುತ್ತೇವೆ ಮತ್ತು ಆರ್ಥಿಕವಾಗಿ ತುಂಬಾ ತೊಂದರೆಗೆ ಈಡಾಗುತ್ತೇವೆ. 9. ಊಟವನ್ನು ಮಧ್ಯದಲ್ಲೇ ಬಿಟ್ಟು ಏಳುವುದು. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಮಾತನಾಡುತ್ತಾ ಪದೇ ಪದೇ ಊಟದ ತಟ್ಟೆಯನ್ನು ಬಿಟ್ಟು ಏಳುತ್ತಾರೆ. ಧಾರ್ಮಿಕತೆಯ ದೃಷ್ಟಿಯಿಂದ ಇದು ತುಂಬಾ ತಪ್ಪು ಮತ್ತು ಅನ್ನದ ಅಪಮಾನ ಮಾಡಿದಂತೆ. ಊಟವನ್ನು ಮಧ್ಯದಲ್ಲಿಯೇ ಬಿಟ್ಟು ಏಳುವವರು ಲಕ್ಷ್ಮೀ ದೇವಿಯ ಅವಕೃಪೆಗೆ ಪಾತ್ರರಾಗುತ್ತಾರೆ. 10. ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲಿಯನ್ನು ಬಿಡುವುದು. ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲಿಯನ್ನು ಬಿಡುವುದು ಗಂಭೀರವಾದ ವಾಸ್ತು ದೋಷವಾಗುತ್ತದೆ. ಚಪ್ಪಲಿಗಳು ಹೊರಗಿನ ನಕಾರಾತ್ಮಕ ಶಕ್ತಿಗಳನ್ನು ಮನೆಯ ಒಳಗೆ ತರುವಂತಹ ಕೆಲಸ ಮಾಡುತ್ತವೆ ಮತ್ತು ಇದರಿಂದ ಮನೆಯ ವಾತಾವರಣ ದೂಷಿತವಾಗುತ್ತದೆ. ಆಗಮಿಸುವ ದಾರಿಯಲ್ಲಿ ಚಪ್ಪಲಿಗಳು ಇದ್ದರೆ ಅಂತಹ ಮನೆಗೆ ಲಕ್ಷ್ಮೀ ದೇವಿಯ ಪ್ರವೇಶ ಆಗುವುದಿಲ್ಲ. 11. ತಪ್ಪು ಜಾಗದಲ್ಲಿ ಪೊರಕೆಯನ್ನು ಇಡುವುದು. ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಮನೆಯಲ್ಲಿ ಸಮೃದ್ಧಿ ಶಾಂತಿಯನ್ನು ತರುತ್ತದೆ. ಅದನ್ನು ಕೋಣೆಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಮತ್ತು ಪೊರಕೆಯನ್ನು ತಲೆ ಕೆಳಗಾಗಿ ಇಡಬಾರದು. ಹಾಗೆಯೇ ಪೊರಕೆಗೆ ಕಾಲನ್ನು ತಾಗಿಸಬಾರದು. ಯಾಕೆಂದರೆ ಪೊರಕೆಯು ಲಕ್ಷ್ಮೀ ದೇವಿಯ ಸಂಕೇತವಾಗಿರುವುದರಿಂದ ಪೊರಕೆಗೆ ಕಾಲು ತಾಗಿಸುವುದು ಲಕ್ಷ್ಮೀ ದೇವಿಗೆ ಅವಮಾನಿಸಿದಂತೆ. 12. ಬಾತ್ರೂಮಿನಲ್ಲಿ ಖಾಲಿ ಬಕೆಟ್ ಅನ್ನು ಇಡುವುದು. ತುಂಬಾ ಜನರಿಗೆ ಕೆಟ್ಟ ಅಭ್ಯಾಸವಿರುತ್ತದೆ. ಸ್ನಾನ ಮಾಡಿದ ನಂತರ ಬಕೆಟ್ ಅನ್ನು ಖಾಲಿಯಾಗಿ ಬಿಟ್ಟು ಬರುವುದು. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮಿನಲ್ಲಿ ಬಕೆಟ್ ಅನ್ನು ಎಂದಿಗೂ ಕೂಡ ತುಂಬಿಯೇ ಇಡಬೇಕು. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹೀಗೆ ನಾವು ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಕಾಣಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.